ಹಾಟಿಗೆ ಬಲಗಾಲಿಟ್ಬಿಟ್ಟ, ಯಾಕೆ ಎಡಗಾಲಿಟ್ಟಿದ್ರೆ ಅಪಶಕು ನಾನು ಆಗ್ತಿತ್ತು. ಮನಸ್ಸಿಗೆ ಮುತ್ತನು ಕೊಟ್ಬಿಟ್ಟ, ಕೆನ್ನೆಗೂ ಕೊಡ್ಬೋದಿತ್ತಲ್ಲ, ಮನ್ಸಿಗೆ ಯಾಕೆ ಕೊಟ್ಟ? ಬ್ರೋ ಸಮಥಿಂಗ್ ಈಸ್ ರಾಂಗ್ ಬ್ರೋ. ಯಸ್ ಯಸ್. ಬಳಿಯಲ್ಲಿ ಮಾತಿನ ಲಗ್ಗೆಯ ಇಟ್ಟು ಕನಸಿನ ಊರಿಗೆ ಬಂದ್ಬಿಟ್ಟ. ಊರಿಗೆ ಬಂದೇ ಬಿಟ್ನ, ಸೀದಾ ಊರಿಗೆ ಬಂದ್ಬಿಟ್ನ ಅಂತಂದ್ರೆ ಏನೋ ರೀಸನ್ ಇಟ್ಕೊಂಡೇ ಬಂದವನೆ. ಹಿಂದೆ ಬಿದ್ಬಿಟ್ಟ, ಮುಂದೆ ಬಿಡ್ಬೋದತ್ತಲ್ಲೇ, ಹಿಂದೆ ಬಿದ್ದಲ್ಲಿ ಅವನು. ಅವ್ರಿಗೆ ಹೆಂಗ್ ಆವಾಗುತ್ತೋ ಹಂಗ್ ಬಿದ್ದಿರ್ತಾರ ಬಿಡ್ಲೆ, ನಮ್ಗೆ ಯಾಕೆ ಬೇಕು ಹೇಳು ಹಂಗಂತೀಯ. ಹೌದೌದು, ಇನ್ನು ತಾರುಣ್ಯ ಅಲ್ವಾ, ಅದಕ್ಕೆ ಬೆನ್ನ ಹಿಂದೆ ಬಿದ್ದಿದ್ದಾನೆ. ಇನ್ನು ಅದೇರಿಯಾದ ವಯಸ್ಸು ಬ್ರೋ, ಅದಕ್ಕೆ ಹಂಗ್ ಮಾಡ್ತಾರ ಅವ್ರು. ಹೌದ್ರ ಕನ್ಫ್ಯೂಷನ್, ವಿ ಆರ್ ಕ್ಲಿಯರ್ ಬ್ರೋ. ನೀವು ಅಣ್ಣ ತಂಗಿ ಅನ್ನೋದು. ಯು ಡೋಂಟ್ ವರಿ ಸುಬ್ಲಕ್ಷ್ಮಿ. ಅವ್ ಹೆಂಗಲ್ಲಿಂದ ಅಕ್ಕ ವರಿ ಮಾಡ್ಕೊಂಡಾಳ ನಂಗೆ ಕಾಣತ್ ನಿನಗ್ ಕಟ್ಟಪ್ಪಣ್ಣ. ಅಕ್ಕಗೇನ್ ಮಕ್ಕಳ ಚಿಂತೆ ಇಲ್ಲ ಗಂಡನ್ ಚಿಂತೆ, ಈ ಒಂದೇ ಚಿಂತೆ, ಕಟ್ಟಪ್ಪ ಮಾಮೂನ್ ಜೊತೆಗೆ ರೀಲ್ಸ್ ಮಾಡೋ ಚಿಂತೆ. ನನಗ್ ಗೊತ್ತು ನೀನ್ ಈಗ ಹೇಳ್ತೀಯ ಅಂತ. ಗೀತಾ, ನಂಗ 35 ವರ್ಷ ಅದು. ಎಷ್ಟು ಹುಡುಕಾಡಿದ್ರು ಯಾರು ಹೆಣ್ಣ ಕೊಡುವಾರ. ಯಾಕ ನಿಂದೇನ್ ಇಲ್ಲೇನ ಹಂಗಂದ್ರ? ಏನ ಆಸ್ತಿರ ಆಸ್ತಿ ನಾ ಬೇರೆ ತಿಳ್ಕೊಂಡಿನ ಹುಚ್ಚಿ. ಹೇ ಭೂಮಿಕಾ, ಇಷ್ಟ್ ಚಂದ ಯಾಕೆ ಮೇಕಪ್ ಮಾಡ್ಕೊಳತಿ? ಆತ್ಮಹತ್ಯೆ ಮಾಡ್ಕೋಬೇಕಂತ ನಿರ್ಧಾರ ಮಾಡೇನಿ. ಸಾಯೋ ಟೈಮ್ನಾಗ ಈ ಮೇಕಪ್ ಯಾಕೆ ಬೇಕು ಹೇವ ನಿನಗ? ಸತ್ ಮೇಲೆ ಟಿವಿ ಅವ್ರ ಕ್ಯಾಮ್ರಾ ಹಿಡ್ಕೊಂಡ್ ಬರ್ತಾರಲ್ಲ, ಅವಾಗ ನನ್ ಮುಖ ಚಂದ ಕಾಣೋದ್ ಬೇಡ. ಕಾಸಿಲ್ಲ ಅಂದ್ರೆ ಮಣ್ ತಿನ್ಬೇಕು, ಮಣ್ ತಿನ್ಬಾರ್ದು. 50 ರೂಪಾಯಿ ಫೋನ್ ಪೇ ಮಾಡಕ್ಕೆ 5 ರೂಪಾಯಿ ಫೋನ್ ಪೇ ಮಾಡ್ಬಿಟ್ಟು ಹೋಗೋನು ಯಾವನ ಪುಣ್ಯಾತ್ಮ. ಸುಮ್ನೆ ಕುತ್ಕೊಳ್ಳಮ್ಮ. ಆ ತುಕ್ಕಿಡ್ದಿರೋ ಚಾಕುಲ್ ಹಣ್ಣು ಕಟ್ ಮಾಡಿ ಕೊಟ್ಬಿಟ್ಟು ಬೆಳಗ್ಗೆ ಬಂದ್ ಬಾತ್ರೂಮ್ ಅಲ್ಲಿ ಬಿದ್ದವನು. ಇನ್ನೂ ಮೇಲೆ ಹೇಳಕ್ ಆಯ್ತಿಲ್ಲ. 5 ಅಂಕಿ ಪಕ್ಕದಲ್ಲಿ 1-0 ಅದ್ಮಾನ ಅಂತ ಹೋದೆ. ಅಷ್ಟ್ರಲ್ಲಿ ಬ್ಯಾಕು ಫ್ರಂಟ್ ಪ್ರೆಷರ್ ಪಂಪಲ್ಲಿ ಕಿತ್ಕೊಂಡಂಗೆ ಕಿತ್ಕೊ ಬಂದ್ಬಿಡ್ತು. ಬ್ಯಾಕ್ ಕಾರ್ದ್ ಊರ್ ಬಾಗ್ಲಾಗಿ ಬಗ್ಲುಗುಂಟೆ ಬಸ್ ಸ್ಟಾಪ್ ಆಗೈತೆ. ಹೌದು, ನೀನ್ ಹೇಳಿದ್ ನಿಜ. ಆ ತುಕ್ಕಿಡ್ದಿರೋ ಚಾಕುಲ್ ಹಣ್ಣು ಕಟ್ ಮಾಡಿಸ್ಕೊ ತಿನ್ನೋ ಬದಲು ಎಲ್ಲಾದ್ರೂ ಹೋಗಿ ಮಣ್ಣು ತಿಂದಿದ್ರೆ ಆಯ್ತಿತ್ತು. ಅವಾಗ್ಲೂ ಇಷ್ಟು ಎತ್ತಾಕ್ಸ್ತಾ ಇರ್ಲಿಲ್ಲ. ನಾನು ಎಂತೆಂತ ಪಾಯ್ಸನ್ನು ಕೇಳಿದ್ದೆ. ಫುಡ್ ಪಾಯ್ಸನು, ಸ್ಲೋ ಪಾಯ್ಸನು. ಈ ಅಮ್ಮನ ಅಂಗಡಿಲಿ ಹಣ್ಣು ತಿನ್ಬಿಟ್ಟು ಫ್ರೂಟ್ ಪಾಯ್ಸನ್ ಆಗೋಯ್ತಲ್ಲ ಶಿವ. ಆ ಚಾಕುಲ್ ಹಣ್ಣು ಕಟ್ ಮಾಡ್ಕೊಟ್ಟಿದ್ ತಪ್ಪಿಗೆ ನೀನೇ 5 ರೂಪಾಯಿ ಜೊತೆಗೆ ಇನ್ನು 495 ರೂಪಾಯಿ ಫೋನ್ ಪೇ ಮಾಡು. ಡಾಕ್ಟರ್ ತವನಾದ್ರೂ ತೋರ್ಸ್ಕೊತೀನಿ. ಅಯ್ಯೋ, ಎಷ್ಟ್ ಮಾಡಿದ್ರು ನಿಲ್ತಾನೆ ಇಲ್ವಲ್ಲಪ್ಪ ಈ ಬೇದಿ. ನೀವೇನಾದ್ರೂ ಹೇಳಿ, ನಾವು ಆಂಟಿ ಆಗೋಕ್ ಕಾರಣನೇ ನಮ್ಮ ಮಕ್ಕಳು. ಕೈಯಲ್ಲಿ ಮಕ್ಕಳು ನೋಡಿದ್ರೆ ಸಾಕು, ಆಂಟಿ 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 ಅಂತ ಅವಮಾನ ಮಾಡ್ಬಿಡ್ತಾರೆ. ನನ್ನ ಪಾತ್ರೆಯ ಕೇ ಕೇ ಕೇಕ, ನನ್ನ ಪಾತ್ರೆಯ ತೂ 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 ತೂತನ ತತು ತು ಕೇ 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 ಕೇ, ನನ್ನ ಪಾತ್ರೆಯ ಕು 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 ಕುನ, ನನ್ನ ಪಾತ್ರೆಯ ಟೇಕ್ 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 ನ ಕೆ ನನ್ನ ಪಾತ್ರೆಯ ಕೋ 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 ಕೋ. ಏನೈತೆ? ನನ್ ಕನ್ಸಲ್ಲಿ ನೀನು ಪಕ್ಕದ ಮನೆ ಸಂಗೀತನ ಜೊತೆ ಓಡೋಯ್ತಿದ್ದೆ. ಕನ್ಸಲ್ಲ, ಸರಿ ಮಲ್ಕೋ. ಆ ಪಕ್ಕದ ಮನೆ ಸಂಗೀತನ ಹತ್ರ ಏನಂತ ಕೇಳಿದಿರಿ? ಓಡೋಗೋಣ ಬಾ ಅಂತ. ಯಾಕೆ ಕೇಳಿದ್ರಿ? ನೀನೇ ತಾನೇ ಮದ್ವೆಗೂ ಮುಂಚೆ ಹೇಳಿದ್ದು ನನ್ ಕನ್ಸುಗಳನ್ನೆಲ್ಲ ಈಡೇರಿಸ್ಬೇಕು ಅಂತ. ಅದಕ್ಕೆ ಕೇಳ್ದೆ. ನೀನೇ ತಾನೇ ಹೇಳಿದ್ದು ನಿನ್ನೆ ಕನ್ಸಲ್ಲಿ ಅವಳ ಜೊತೆ ಓಡಾಕ್ತಿದ್ದೆ ಅಂತ. ನೆರವೇರಿಸಿದ್ರು ತಪ್ಪು. ಕ್ಯಾರೆಟಲ್ಲಿ ಮಾಡ್ತಾರೆ ಅಲ್ವಾ? ನಿಜ ಹೇಳು, ನಿನ್ ಮನ್ಸಲ್ಲಿ ನಾನಿಲ್ವಾ? ಕ್ಯಾರೆಟ್ ಖಾಲಿ ಆಗಿದ್ದಕ್ಕೆ ಆಗಲ್ಕಾಯಲ್ಲಿ ಮಾಡ್ದೆ ನಾನು ಅಲ್ವಾ? ಕ್ಯಾರೆಟ್ ಖಾಲಿ ಆಗಿದ್ದಕ್ಕೆ ಆಗಲ್ಕಾಯಲ್ಲಿ ಮಾಡ್ದೆ ನಾನು ಅಲ್ವಾ? ನಿಜ ಹೇಳ್ತೀನಿ, ನಮ್ಮಮ್ಮ ತೋರಿಸಿರೋ ಹುಡುಗಿ ಬಿಟ್ರೆ ನನ್ನ ಮನ್ಸಲ್ಲಿ ಬೇರೆ ಯಾರು ಇಲ್ಲವಾ? ಸೂಪರ್ ಅಣ್ಣ, ಹಂಸಲೇಖ ಅವ್ರೇನ್ ಬರೆಯಲ್ಲ. ಹಲೋ ಲಂಬೂಜಿ, ಹಾ, ನಿಮ್ಮ ಅಮ್ಮಂಗೆ ಇಷ್ಟ ಆಗಿರೋ ರಸಗುಲ್ಲ ನಾನೇ ಕಣೋ. ನೀನಾ? ಹಂಗಂದ್ರೆ ಮದ್ವೆ ಕ್ಯಾನ್ಸಲ್. ನನಗ್ ಗೊತ್ತು ನೀನ್ ಈಗ ಹೇಳ್ತೀಯ ಅಂತ. 5 ನಿಮಿಷ ಸುಖಕ್ಕೋಸ್ಕರ ಮುಖ ನೋಡ್ಬೇಡಿ, 50 ವರ್ಷ ಜೀವನಕ್ಕೋಸ್ಕರ ಮನ್ಸ್ ನೋಡಿ ಲವ್ ಮಾಡಿ. ಅಕ್ಕ, ಇದು ಡೈಲಾಗ್ ಓಲ್ಡ್ ಆಯ್ತು, ಯಾವ್ದಾದ್ರು ಹೊಸದಿದ್ರೆ ಹೇಳು. ನೀವು 2-3 ಜನನ ಮೇಂಟೈನ್ ಮಾಡೋ ಹುಡುಗರು, ನಿಮ್ಗೇನ್ ಅನ್ಸುತ್ತೆ?
ನಿಮ್ಗೆ ಹೆಂಡತಿಯಾಗಿ ಬರೋಳು ಸಿಂಗಲ್ ಆಗಿರೋಳ ಬರ್ತಾಳೆ? ನೀವು ಕಂಡ್ಕಂಡು ಹುಡುಗರಿಗೆ ಹೆಸರಿಡೋ ಹುಡುಗಿರು ನಿಮಗೇನ್ ಅನ್ಸುತ್ತೆ? ನಿಮಗೆ ಗಂಡಾಗಿ ಬರೋನ್ 25 ವರ್ಷ ಇರೋ ಹ್ಯಾಂಡ್ಸಮ್ ಹುಡುಗ ಸಿಗ್ತಾನ ಅನ್ಕೊಂಡಿರಾ? ಅದೇ ಅರ್ಧ ತಲೆ ಇರೋ ಅಂಕಲ್ಲೇ ಗತಿ. ಏನ ತಿನ್ನಿಸ್ಬೇಡ ನನಗ. ಬಾಲೆ ಮಕ್ಕದ ಮೇಲೆ ಉಗುಳು ಬಿಡ್ಬಾ ಸೀದಾ. ಇಲ್ಲಿ ಸೀರಿಯಸ್ ಡಿಸ್ಕಷನ್ ನಡೀತಿರ್ಬೇಕಾದ್ರೆ ನಡಕ್ ಬಂದನ ತಿನ್ನಿಸ್ಬೇಡ ಅಂತ. ನಾವ್ಯಾಕೆ ತಿನ್ನಿಸ್ಬೇಕಲ್ಲ ನಿನ್ಗೆ? ಹೌದು, ನಿನ್ನ ಬರ್ತಡೇ ಖುಷಿಯಾಗೈತಿ. ಥೂ, ನಾನು ಆಮೇಲೆ ಮಾಡುವಂತಿ ಬಿಡ್ಲೆ. ನನ್ ಬರ್ಡೇ ವಿಶ್ ಇವಾಗೇನ್ ಅರ್ಜೆಂಟ್ ಇಲ್ಲ. ಅಣ್ಣ ಏನ ಅಣ್ಣ ಏನ್ಲೇ? ಮಾತಾಡ್ಲಿ, ಗುಮ್ ನಿಂತಂಗ್ ನಿಂತಿಲ್ಲ ಮೂರ್ ಮುಕ್ಳೆ. ಸಚ್ಚು, ಏನ್ ಪಾಪು? ಬೆಳಗ್ಗೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದೀನಿ, ನೀನ್ ಯಾಕೆ ಲೈಕೇ ಮಾಡಿಲ್ಲ? ನೋಡಿಲ್ಲ. ಯಾಕೆ ನೋಡಿಲ್ಲ? ಬೇರೆಯವ್ರದ್ದೆಲ್ಲ ನೋಡಕ್ಕಾಗತ್ತೆ, ಲೈಕ್ ಕೊಡಕ್ಕಾಗತ್ತೆ, ಶೇರ್ ಮಾಡಕ್ಕಾಗತ್ತೆ, ನಂದು ನೋಡಕ್ಕಾಗಲ್ಲ ಅಲ್ವಾ ನಿಂಗೆ? ಅದೇ ಮದ್ವೆ ಆಗ್ಲೇ ಆಗೋಯ್ತಲ್ಲ, ಇನ್ನೇನಕ್ಕೆ ಅಂತ ಅಲ್ವಾ? ಆಗಲ್ಲ. ಏನಾಗಲ್ಲ? ಆಗಲ್ಲ. ಯಾಕಾಗಲ್ಲ? ನಿಂಗ ಅದೇ ನಂದು ನೋಡ್ಬೇಕು ಅಂದ್ರೆ ನಿನ್ ಕೈಲಿ ಆಗಲ್ಲ. ಇದ್ರಲ್ಲಿ ಇನ್ಸ್ಟಾಗ್ರಾಮ್ ಬರಲ್ಲ. ನಿನ್ ಫೋನ್ ಏನಾಯ್ತು? ಇದ್ಯಾವ್ದಿದು ಫೋನು? ಇದೇ ನನ್ ಫೋನು. ಇನ್ಮೇಲೆ ಇದೇ ನನ್ ಫೋನ್. ಯಾಕೆ ಅಂದ್ರೆ ನೀನ್ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಹಾಕ್ತೀಯಾ, ನಾನ್ ಲೈಕ್ ಕೊಡ್ಬೇಕು. ಶೇರ್ ಯಾಕೆ ಮಾಡಿಲ್ಲ? ಇನ್ನ ವಾಟ್ಸಪ್ ಅಲ್ಲಿ ವಿಡಿಯೋ ಕಾಲ್ ಮಾಡು, ಈ ಲೊಕೇಶನ್ ಕಳ್ಸು, ಎಲ್ಲಿದ್ಯಾ, ಏನ್ ಮಾಡ್ತಾ ಇದ್ಯಾ, ಸ್ಟೇಟಸ್ ಇನ್ನೂ ನೋಡೇ ಇಲ್ಲ. ಇದ್ಯಾವ ತಲೆನೋವು ಬೇಡ ಅಂತ ನಮ್ ಬೇಸಿಕ್ ಸೆಟ್ ಯೂಸ್ ಮಾಡ್ತಾ ಇದೀನಿ. ಇನ್ಮೇಲೆ ನಂಗೆ ನೆಮ್ಮದಿ ಶಾಂತಿ ಎರಡೂ ಇರುತ್ತೆ. ಯಾರ್ಯಾರು ನಿಮ್ ಹೆಂಡತಿದ್ರಿಂದ ಕಷ್ಟಪಡ್ತಾ ಇದೀರಾ ಎಲ್ಲ ಫೋನ್ ಬಿಸಾಕ್ಬಿಟ್ಟು ಬೇಸಿಕ್ ಸೆಟ್ ಯೂಸ್ ಮಾಡಿ. ಜೀವನದಲ್ಲಿ ನೆಮ್ಮದಿ ಮುಖ್ಯ. ಆದಷ್ಟು ಇದನ್ನ ಶೇರ್ ಮಾಡಿ. ನಮಸ್ತೆ ಸರ್, ನಿಮ್ಮ ಹೆಸರು? ರಘು ಅಂತ. ಸಾಗರ್. ಸುಹಾಸ್. ಯಾಕೆ ಹೆಸರು ಅಷ್ಟು ಯೋಚನೆ ಮಾಡಿ ಹೇಳ್ತಿದ್ದೀರಾ? ನಿಮ್ಮ ನೋಡಿ ಭಯ ಆಯ್ತು. ಯಾವ ಏಜ್ ಅಲ್ಲಿ ಫಸ್ಟ್ ಕ್ರಶ್ ಆಗಿದ್ದು ಅಂಡ್ ಯಾರ ಮೇಲೆ? ಸೆಕೆಂಡ್ ಕ್ಲಾಸ್, 8ನೇ ಕ್ಲಾಸ್. 8ನೇ ಕ್ಲಾಸ್ ಅಲ್ಲ? ಹೌದು. ಹೇಳಿದ್ರ ಅವ್ರಿಗೆ? ಹೇಳಿದೀನಿ, ಬಟ್ ರಿಜೆಕ್ಟ್ ಮಾಡಿದ್ದಾರೆ. ನಮ್ಗೆಲ್ಲ ಮೇಡಮ್ ಯಾರು ಇಲ್ಲ. ಅಲ್ಲ, ಕ್ರಶ್ ಆಗಿಲ್ವಾ ಇದುವರೆಗೂ? ಇಲ್ಲ, ಇಲ್ಲ ಮೇಡಮ್, ಇಲ್ಲ. ಆಗಿಲ್ವಾ? ಯಾಕೆ? ಏನಿಲ್ಲ ಮೇಡಮ್. ಆಗಿದೆ ಮೇಡಮ್, ನೆನ್ಸ್ಕೊಂಡ್ರೆ ಮತ್ತೆ ನಮ್ಗೆಲ್ಲ ಬೇಜಾರಾಗತ್ತೆ. ಬೇಡ, ಆಫೀಸಲ್ಲಿ ಆಗಿತ್ತು 2023 ಮೇಡಮ್ ಆಗಿತ್ತು. ಪಾಪ ಇಯರ್ ಎಲ್ಲ ನೆನ್ಪಿಟ್ಕೊಂಡಿದ್ದಾರೆ. ಡೇಟು ನೆನ್ಪಿದ್ಯಾ? ಡೇಟು ಫೆಬ್ರವರಿ. ತುಂಬಾ ನೋವಾಗುತ್ತ್ರಿ, ಆದ್ರೆ ಈ ನೋವು ಏನಂತರ ಸ್ವೀಟ್ ಆಗಿದೆ. K16 ನಮಸ್ಕಾರ. ಅಡ್ಬಿದೆ. ನನ್ನ ಪ್ರತಿಬಿಂಬನ ಪ್ರಶ್ನೆ ಮಾಡಿದೆ. ಏನಂತ? ಯಾಕೆ ನನ್ ಜೊತೆ ಬರ್ತಿದ್ಯಾ ಅಂತ. ಯಾಕೆ ನನ್ ಜೊತೆ ಬರ್ತಿದ್ಯಾ ಅಂತ. ನಸುನಕ್ಕು ಆ ಬಿಂಬ, ಆ ಪ್ರತಿಬಿಂಬ ಹೇಳ್ತು. ನಿಮ್ಗೆ ಯಾಕೆ ಬೇಕದು ಮುಚ್ಕೊಂಡು ಹೋಗಲ್ಲ ಅಂತ. ಆಯ್ತು, ನಿನ್ನ ಪ್ರತಿಬಿಂಬ ಅದೇನು ಹೇಳ್ತು ಅಂತ ನೀನ್ ಹೇಳಪ್ಪ. ನನ್ ಬಿಟ್ರೆ ಯಾರೋ ಇದಾರೆ ನಿನ್ಗೆ? ನನ್ ಬಿಟ್ರೆ ನಿನ್ಗೆ ಯಾರೋ ಇದಾರೆ? ಆಯ್ತು, ಒಂದೇ ಒಂದ್ಸರಿ ನಿನ್ನ ಪ್ರತಿಬಿಂಬನ ಮಾತಾಡ್ಸ್ಬಿಡು. ಇಡೀ ಕರ್ನಾಟಕದ ಜನತೆ ಎದ್ ನಿಂತ್ಕೊಂಡು ಚಪ್ಪಾಳೆ ಹೊಡೆದ್ಬಿಡ್ತೀವಿ. ಮಾತಾಡ್ಸು, ಒಂದೇ ಒಂದ್ಸರಿ ಮಾತಾಡ್ಸು. ನನಗ್ ನೀನು, ನಿನಗ್ ನಾನು ಅಂತ. ವಾಸ್ತವ ನಿಜ ಅಲ್ವಾ? ಅಪ್ಪ, ವಿಮಲ್ ಹಾಕೊಂಡ್ರೆ ವಿಲಿಯಂ ಶೇಕ್ಸ್ಪಿಯರ್ ಫ್ರಮ್ ವಿಲ್ಸನ್ ಗಾರ್ಡನ್. ಅದು ಕಾಲ್ಪನಿಕನ ವಾಸ್ತವನ ನಮ್ಮ ತಾಯಣ್ಣ ನನಗಂತೂ ಗೊತ್ತಿಲ್ಲ. ಆದ್ರೆ ಅದನ್ನ ಯಾರು ಪ್ರತಿಬಿಂಬ ಅಂತ ಅನ್ನಲ್ಲಪ್ಪ, ಅದನ್ನ ನೆರಳು ಅಂತ ಅಂತಾರೆ. ಪ್ರತಿಬಿಂಬ ಅಂತ ಅಂದ್ರೆ ನೀರಲ್ಲಿ ಕನ್ನಡಿಲಿ ನಿನ್ನ ಬಿಂಬ ಆಸ್ ಇಟ್ ಈಸ್ ಕಾಣಿಸ್ತಲ್ಲ, ಅದನ್ನ ಪ್ರತಿಬಿಂಬ ಅಂತ ಅನ್ನೋದು. ಇದನ್ನ ನೆರಳು, ಶಾಡೋ ಅಂತಾರೆ ಕಣೋ. ಶಾಡೋವೆ. ಒಂದ್ ಕೆಲಸ ಮಾಡೋ, ರಾತ್ರಿ 8 ಗಂಟೆಗೆ ಇದೇ ಜಾಗ ಬಂದ್ಬಿಟ್ಟು ಕತ್ಲಾಗಿ ಲೈಟ್ ಆಫ್ ಆಗಿರ್ತಲ್ಲ, ಅವಾಗ ನಿನ್ನ ನೆರಳು ಏನ್ ಹೇಳ್ತು ಅಂತ ಹೇಳದ್ ಬೇಡ. ಫಸ್ಟ್ ನಿನ್ನ ನೆರಳು ಎಲ್ಲ ಐತೆ ಅಂತ ಅಂದ್ಬಿಟ್ಟು ದುರ್ಬೀನ್ ಹಾಕೊಂಡು ಹುಡುಕೋ. ಆಮೇಲೆ ಅದೇನ್ ಹೇಳ್ತು ಅಂತ ಬಂದ್ಬಿಟ್ಟು ನಮಗೆ ಪುಂಗುವಂತೆ. ಈ ಮಿಷಿನ್ ಮನೆಗೆ ಮೋಟರ್ ಆನ್ ಮಾಡಕ್ ಹೋಗುವ ಒಂದ್ ಕವನ, ಆ ಕಡೆಯಿಂದ ಆಫ್ ಮಾಡ್ಕೊಂಡು ಬರ್ಬೇಕಾದ್ರೆ ಒಂದ್ ಕವನ, ಗ್ಯಾಪ್ ಅಲ್ಲಿ ಸೂಟ್ಗಳು ಹಾಕ್ಬಿಡ್ತಾರೆ ತಲೆಗೆ. ಈ ರವಿ ಕಾಣದನ್ನು ಕವಿ ಕಂಡ ಅಂತ ಅಂತಾರೆ. ಈ ಕವಿ ರವಿ ಇಬ್ರು ಕಾಣದೇ ಇರೋದನ್ನ ಈ ಟಿಕ್ ಟಾಕ್ ಯೂನಿವರ್ಸಿಟಿ ಗ್ರಾಜುಯೇಟ್ಸ್ ಗಳು ಕಂಡುಬಿಡ್ತಾರೆ. ಕೆಲಸ ಸಿಕ್ತು, ನನ್ ಕೆಲಸ ಸಿಕ್ತು, ನನ್ ಕೆಲಸ ಸಿಕ್ತು, ನನ್ ಕೆಲಸ ಸಂಬಳ ಎಷ್ಟು? 4 ಲಕ್ಷ. ಅಯ್ಯೋ, ಎಲ್ಲಿ ಹೋಗ್ಬಿಟ್ಲು ಇವಳು? ತಿಂಗಳಿಗೆ 4 ಲಕ್ಷನಾ? ತಿಂಗಳಿಗೆ ಅಲ್ಲ ಕಣೆ, ವರ್ಷಕ್ಕೆ 4 ಲಕ್ಷ, ತಿಂಗಳಿಗೆ 30,000. ಮನೇಲಿ ದುಡ್ಡು ಗುಡ್ಡು ಹಣ್ಣು ತೊಳ್ಕೊಂಡಿರೋ ನಾನೇ 50,000 ರೂಪಾಯಿ ಕೊಡ್ತೀನಿ. ನನ್ನವರು ಯಾರೂ ಇಲ್ಲ, ಯಾರಿಗೂ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವಿಲ್ಲ. ಇಲ್ಲಿ ನೋಡು, ನಾವು ಗರ್ಲ್ಸ್ ಗ್ರೂಪ್ ನೇಮ್ ಹೆಂಗಿಕ್ಕಿದೀವಿ ಅಂತ. ಪ್ರೀತಿ ಗರ್ಲ್ಸ್, ಏಂಜಲ್ಸ್ ಫ್ರಮ್ ಹೆವೆನ್, V3. ಇರು, ನಾವು ಕಾಂಟ್ಯಾಕ್ಟ್ ಅಲ್ಲಿ ಏನ್ ಸೇವ್ ಮಾಡಿದೀನಿ ಅಂತಾನು ಹೇಳ್ತೀನಿ. ನಮ್ಮ ಫ್ರೆಂಡ್ಸ್ದು
ಸಂಜುಮಾ, ಪ್ರೀತಿ, ಭಾವನಾ ಬೆಸ್ಟಿ. ಸೂಪರ್ ಆಗಿದೆ. ನಿಮ್ ಬಾಯ್ಸ್ ಏನ್ ಸೇವ್ ಮಾಡಿದೆ ನೋಡಿ. ನಮ್ ಬಾಯ್ಸ್ ಗ್ರೂಪ್ ನೇಮ್ ಸೇಮ್ ಹಂಗೆ ಇರುತ್ತೆ ಕಡೆ. ಕೊಡು ನಾನು ನೋಡ್ಬೇಕೀಗ ಅಷ್ಟೇ. ಬರ್ಗೆಟ್ ಬಾಯ್ಸಾ? ಅದು ಬಜೆಟ್ ಬಾಯ್ಸ್, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿ ಬರ್ಗೆಟ್ ಬಾಯ್ಸ್. ಬೀರ್ ಕುಟುಂಬ ಅದೇ ಸರ್. ತಲೆದೆಂಗೋರ ಅದು ತಲೆಗೆ ಶೂಟ್ ಮಾಡ್ತೀವಿ. 18+ ವೀರರು. ಅದು ನಾವೆಲ್ಲ 18+ ಬಾಯ್ಸ್ ಅಲ್ಲ, 19 ಅಡಲ್ಟ್ಸ್. ಏಯ್ ಕೊಡು ಇವಾಗ ನಾನು ಕಾಂಟ್ಯಾಕ್ಟ್ ನೋಡ್ಬೇಕು. ಮ್ಯಾಟ್ರು ಮೋಹನನ ನಾನು ಅವತ್ತೆಲ್ಲ ಮ್ಯಾಟ್ರ್ ಹೇಳ್ಕೊತೀನಿ ಅದಕ್ಕೆ. ಸಡೆ ಸತೀಶ ನಾವು ಫ್ರೆಂಡ್ಸ್ ಎಲ್ಲ ಹಂಗೆ ಕರೆಯೋದಲ್ಲ. ಲೌಡಿ ಲೋಕೇಶ ಅವ್ನು ವ್ಯಾಲೆಂಟೈನ್ಸ್ ಡೇ ಸಿಕ್ಕಿದೆ ಅದಕ್ಕೆ. ಕಾನ್ ಗಾಬ್ರಿ ಅವ್ನು ಯಾವಾಗಲೂ ಗಾಬ್ರಿಲೇ ಇರ್ತಾನೆ ಅದಕ್ಕೆ. ಸೈಕ್ ಪವನ್ ಯಾರು? ಅಯ್ಯೋ ಸೈಕ್ ತರ ಆಡ್ತಿರ್ತಾನೆ ರೀ ಒಂದ್ ನಿಮಿಷ ನಿಂದ್ರಿ. ಯಾಕ ಬಾಜಿ ಮನೆ ಜ್ಯೋತಿ ಎದಳಲ್ರಿ ಆಕಿ ಗಂಡ ಆಫೀಸಿಗೆ ಹೋಗುವಾಗ್ರಿ ಕಿಸ್ ಮಾಡುದು ಹಗ್ ಮಾಡುದು ಎಲ್ಲ ಮಾಡ್ತಾರಂತ್ರಿ. ನಿಮ್ಗೇನ್ ಅನ್ಸಂಗಿಲ್ಲನ್ರಿ? ಅನಿಸ್ತತಿ, ನನಗೂ ಅನಿಸ್ತತಿ. ಆದ್ರ ನಾ ಆಫೀಸ್ಗೆ ಹೋಗೋ ಮುಂದೆ ಆಕಿ ಹೊರಗೆ ಬರಂಗಿಲ್ಲ. ಏನಂದ್ರಿ? ನಡ್ರಿ ಒಳಗ. ಆಫೀಸ್ ಟೈಮ್ ಆಗೈತೆ, ಬರ್ತೀನಪ್ಪ. ಕರಿಯ ಐ ಲವ್ ಯು ಕರುನಾಡ ಮೇಲಾಣಿ. ಬೆಳ್ಳಿ ಬೇಡ, ಬೆಳ್ಳಿ ಬೇಡ ನನಗೆ, ಗೋಲ್ಡು ಬೇಡ, ಕರಿಯ ಬೇಕು ಅಷ್ಟೆ. ಕರಿಯನ ಟ್ಯಾಗ್ ಮಾಡೀಗ. ಅಣ್ಣ ನಿನ್ ಕೈ ಮುಗಿತೀನಿ ಅಣ್ಣ, ಪ್ಲೀಸ್ ಅಣ್ಣ. ಅಲ್ಲುಜ್ಜಣ, ಅಲ್ಲೆಲ್ಲ ಕೆಂಪಗಾಗೈತಣ್ಣ, ಪ್ಲೀಸ್ ಅಣ್ಣ ಅಲ್ಲುಜ್ಜಣ. ಡೈಲಿ ಉಜ್ಜಿಂಗ್ ಮೇಲೆ ಹಲ್ಲು ಉಜ್ಜಿಂಗ್ ಮೇಲೆ ಕೆಂಪಿಂಗ್ ಮೇಲೆ ಅಲ್ಲಿ ಕೆಂಪಿಂಗ್ ಮೇಲೆ ಡೈಲಿ ಪಾಲ್ಪಾರಕ್ ಹಾಕಿಂಗ್ ಮೇಲೆ ಡೈಲಿ ಬೀಡ್ ಹಾಕಿಂಗ್ ಮೇಲೆ ಡೈಲಿ ಸೈಡಿಗೆ ಹಾಕಿಂಗ್ ಮೇಲೆ ಡೈಲಿ ವಿಮಲ್ ಹಾಕಿಂಗ್ ಯಾಕೆ ಮ್ಯಾನ್ ಊರೆಲ್ಲ ಉಗ್ದಿಂಗ್ ಮೇಲೆ ಬಾಯಲ್ಲಿ ಕೆಂಪಿಂಗ್ ಮೇಲೆ ರೈಲ್ವೆ ಸ್ಟೇಷನ್ ಉಗ್ದಿಂಗ್ ಮೇಲೆ ಬಸ್ ಸ್ಟಾಪ್ ಉಗ್ದಿಂಗ್ ಮೇಲೆ ನಿನ್ನಿಂದ ನನ್ನ ಮಕ್ಕಳ ಕೈಲಿ ಬರೀಗ್ ಮೇಲೆ ವೈ ಮ್ಯಾನ್ ಡೈಲಿ 100 ರೂಪಾಯಿ ಖರ್ಚಿಂಗ್ ಮೇಲೆ ಪಾಲ್ಪಾರಕ್ ಹಾಕಿಂಗ್ ಮೇಲೆ ವಿಮಲ್ ಹಾಕಿಂಗ್ ಮೇಲೆ ಊರೆಲ್ಲ ಆಡ್ಬಾಡಿಂಗ್ ಮೇಲೆ ಯಾಕೆ ಮ್ಯಾನ್ ಬೀಡ್ ಹಾಕಿಂಗ್ ಮೇಲೆ ಅಳಸು ಮೆತ್ಕೊಳಿಂಗ್ ಮೇಲೆ ತುಬಕ್ ಉಗ್ದಿಂಗ್ ಮೇಲೆ ಊರೆಲ್ಲ ಆಡ್ಬಾಡಿಂಗ್ ಮೇಲೆ ಸ್ಟಾಪಿಂಗ್ ಮೇಲೆ ಬಾಯೆಲ್ಲ ಕೆಂಪಿಂಗ್ ಮೇಲೆ ಊರೆಲ್ಲ ಕೆಂಪಿಂಗ್ ಮೇಲೆ ಸ್ಟಾಪಿಂಗ್ ವಿಮಲ್ ಪಾಲ್ಪಾರಕ್ ಬೀಡ ಸ್ಟಾಪಿಂಗ್ ಮೇಲೆ ಅಳಸು ಸ್ಟಾಪಿಂಗ್ ಮೇಲೆ ಪಾಲ್ಪಾರಕ್ ಸ್ಟಾಪಿಂಗ್ ಮೇಲೆ ವಿಮಲ್ ಸ್ಟಾಪಿಂಗ್ ಮೇಲೆ. ಬ್ರೋ, ನೀವ್ ಎಲ್ಲಿ ತನಕ ಓದಿದ್ದೀರಾ? ನಾನು PUC ಪಾಸ್ ಆಗಿದ್ದೀನಿ. ಹಿಸ್ಟ್ರಿ ಬಗ್ಗೆ ನಿಮಗೆ ಗೊತ್ತಾ? ಇಲ್ಲ, ನಾನು ನೋಡಿದ ತಕ್ಷಣ ಇಷ್ಟೇ ಡಿಲೀಟ್ ಮಾಡ್ಬಿಡ್ತೀನಿ. ಯಾರಲ್ಲ ಅವನು ಮಾಡಕ್ ಕೆಲ್ಸ ಇಲ್ವಾ ಅಜ್ಜಿ ನಿನ್ಗೆ ಅಂತೀಯಲ್ಲ, ಅದಕ್ಕೆ ಕಣೋ ನಿನಗೆ ಕೆಲಸ ಕೊಟ್ಟಿರೋದನ್ನ ನಾನು ರೀಲ್ಸ್ ಮಾಡಿ ನೀನ್ ನೋಡ್ಲಿ ಅಂತ. ನನಗೆ ಕೆಲಸ ಇಲ್ದೇ ಇರೋದಕ್ಕೆ ರೀಲ್ಸ್ ಮಾಡ್ತಾ ಇರೋದು. ಯಾಕೆ ನಮ್ಮ ಮನೆ ಕೆಲಸ ನನ್ನ ಮಗನೇ ನೀನ್ ಬಂದ್ ಮಾಡ್ತೀಯ? ಮಾತಾಡಕ್ ಬರ್ದಿದ್ರೆ ಆಡ್ಬೇಡಿ ಕಣ್ರು. ಮಾತಾಡೋದು ಕಲ್ತ್ರೆ ಸಾಲಲ್ಲ, ಮಾತಾಡೋ ಥರನೂ ಕಲ್ತಿರ್ಬೇಕು. ಏನೋ ಬಾಯಿಗೆ ಬರ್ತದೆ ಅಂತ ಮಾತಾಡಿದ್ರೆ ತಪ್ಪಾಗುತ್ತೆ, ಹುಷಾರು. ರೀ, ನಾವ್ ಹೆಂಗಸ್ರುಗಳು ಮನ್ಸ್ ಮಾಡಿದ್ರೆ ನಿಮ್ನ ಮೆಂಟಲ್ ಹಾಸ್ಪಿಟ್ಲಿಗೆ ಬೇಕಾದ್ರೂ ಸೇರಿಸ್ಬಿಡ್ತೀವಿ, ಹುಷಾರು. ನಾವು ಗಂಡಸರುಗಳು ಮನ್ಸು ಮಾಡಿದ್ರೆ ನಿಮ್ಮನ್ನ ಹೆರಿಗೆ ಹಾಸ್ಪಿಟ್ಲಿಗೆ ಬೇಕಾದ್ರೂ ಸೇರಿಸ್ಬಿಡ್ತೀವಿ, ಹುಷಾರು. ಅಯ್ಯೋ